ಮಧ್ಯಪ್ರಾಚ್ಯ ಯುದ್ಧದ ಬಿಸಿ ರಾಜ್ಯದಲ್ಲಿ ಸಿಲಿಂಡರ್ಗೆ ಸಂಕಷ್ಟ ಸಿಲುಕಿಸುವಂತಹ ಭೀತಿ ಎದುರಾಗ್ತಾ ಇದೆ. ಜೊತೆಗೆ ಈ ಒಂದು ಸಂಕಷ್ಟವನ್ನು ಜನರು ಕೂಡ ಎದುರಿಸ್ತಾ ಇದ್ದಾರೆ. ಗ್ಯಾಸ್ ಟ್ರಬಲ್ ಒಂದ್ ಕಡೆ ಆದ್ರೆ ಹೋಟೆಲ್ ಉದ್ಯಮಿಗಳಿಗೆ ಸಿಕ್ಕಾಪಟ್ಟೆ ಹೊಡೆತ ಬೀಳ್ತಾ ಇದೆ. ಅನಿಲ ಅಡುಗೆ ಸಂಬಂಧಪಟ್ಟಂತೆ ಬಳಸುವಂತಹ ಸಿಲಿಂಡರ್ ಎಲ್ಲೂ ಕೂಡ ಸಿಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಕಮರ್ಷಿಯಲ್ ಆಗಿರಬಹುದು, ಗೃಹ ಬಳಕೆ ಡೊಮೆಸ್ಟಿಕ್ ಆಗಿರಬಹುದು, ಎಲ್ಲರೂ ಕೂಡ ಆತಂಕ ಬೀಳುವಂತಹ ವಿಚಾರವೇ ಇದು. ಯಾಕಂದರೆ ಇಷ್ಟು ದಿನ ಆದರೂ ಕೂಡ ಇನ್ನೂ ಅಡುಗೆ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ನೋ ಸ್ಟಾಕ್ ನೋ ಮೀಲ್ಸ್ ಅಂತ ಹೋಟೆಲ್ಗಳ ಮುಂದೆ ಬೋರ್ಡನ್ನು ಬರೆದು ಹಾಕೊಂಡು ಬಿಟ್ಟಿದ್ದಾರೆ. ರಾಜ್ಯದಲ್ಲಿ ಗ್ಯಾಸ್ ಎಮರ್ಜೆನ್ಸಿ ಎಷ್ಟರ ಮಟ್ಟಿಗಿದೆ ಅಂತಂದರೆ ಎಷ್ಟೋ ಹೋಟೆಲ್ ಮಾಲೀಕರು ತಮ್ಮ ಹೋಟೆಲ್ಗಳನ್ನು ಬಾಗಿಲುಗಳನ್ನು ಮುಚ್ಚಿ ಶಟರ್ಗಳನ್ನು ಎಳೆದು ಮನೆಗಳತ್ತ ಮುಖ ಮಾಡಿ ಹೋಗುವಂತಹ ಪರಿಸ್ಥಿತಿ ಎದುರಾಗಿಬಿಟ್ಟಿದೆ. ಇನ್ನು ಬಹುಮುಖ್ಯವಾಗಿ ವಿದ್ಯಾರ್ಥಿಗಳು ಅತಿ ಹೆಚ್ಚಾಗಿ ಇರುವಂತಹ ಏರಿಯಾಗಳಲ್ಲಿ ಶಟರನ್ನು ಎಳೆದು ಹೋಟೆಲ್ಗಳು ಖಾಲಿ ಅಂದರೆ ಸಿಲಿಂಡರ್ ಇಲ್ಲ ಅನ್ನೋ ಕಾರಣಕ್ಕೆ ನೋ ಸ್ಟಾಕ್ ನೋ ಮೀಲ್ಸ್ ಅಂತ ಒಂದು ಕಡೆ. ಇನ್ನು IDC ಅವರು ಇಲ್ಲಿ ನಾವು ನೆಕ್ಸ್ಟ್ ಸಿಲಿಂಡರ್ ಬರೋವರೆಗೂ ನಾವು ಯಾವುದೇ ಕಾರಣಕ್ಕೂ ಹೋಟೆಲನ್ನು ತೆರೆಯೋದಿಲ್ಲ, ಸಿಲಿಂಡರ್ ಅಭಾವ ಇದೆ ಅಂತೇಳಿ ಒಂದು ಬೋರ್ಡನ್ನು ಅಂಟಿಸಿ ಹೋಗ್ಬಿಟ್ಟಿದ್ದಾರೆ. ರಾಜ್ಯದಲ್ಲಿ ಈ ಗ್ಯಾಸ್ ಎಮರ್ಜೆನ್ಸಿ ಎಷ್ಟರ ಮಟ್ಟಿಗೆ ಹಸು ನೀಗ್ತಾ ಇದೆ ಅಂತಂದರೆ, ಕಾಳಸಂತೆಯಲ್ಲಿ ಕಮರ್ಷಿಯಲ್ ಮಾರೋರ ಹತ್ರ ಹೋಗ್ಲಿ ಅಟ್ಲೀಸ್ಟ್ ಸಿಲಿಂಡರ್ ಇಸ್ಕೊಳ್ಳೋಣ ಅಂತಂದರೆ ಅವರು ಕೂಡ ಬಾಯಿಗೆ ಬಂದಾಗ ಹೇಳ್ತಾರೆ ಸಿಲಿಂಡರ್ ಮಾರಾಟ ಮಾಡೋದಕ್ಕೆ. ಬಿಸಿನೆಸ್ ಡೇ ಸಂಜೆ ಕೂಡ ರಾಜ್ಯದಲ್ಲಿ ಈಗ ಸಿಲಿಂಡರ್ ಅಭಾವ ಇರೋದ್ರಿಂದ ನಾನ್ ವೆಜ್ ಪ್ರಿಯರಿಗೂ ಸಹ ಸಿಲಿಂಡರ್ ಶಾಕ್ ಆಗಿದೆ. ನಗರದ ಫೇಮಸ್ ನಾನ್ ವೆಜ್ ಹೋಟೆಲ್ಗಳೇ ಕ್ಲೋಸ್ ಆಗಿದೆ. ಫೇಮಸ್ ಆದಂತಹ ಹೋಟೆಲ್ ಚಂದ್ರಪ್ಪ ರಾಜ್ನ ಮಿಲಿಟರಿ ಹೋಟೆಲ್ಗೆ ಇದೀಗ ಎಫೆಕ್ಟ್ ಬೀರ್ತಾ ಇದೆ. ಮಾಂಸಾಹಾರ ಹೋಟೆಲ್ಗಳಲ್ಲಿ ಕೈಮಾ ಕಬಾಬ್ನ ಎಲ್ಲವೂ ಕಟ್ ಮಾಡಲಾಗಿದೆ. ಓನ್ಲಿ ಇಡ್ಲಿ ಸೂಪ್ ಮತ್ತು ಬಿರಿಯಾನಿ ಮಾತ್ರ ಸಿಗುತ್ತೆ. ಭಾನುವಾರ ಆಗಿದ್ರೂ ಮಧ್ಯಾಹ್ನದ ಬಳಿಕ ಅಂಗಡಿಗಳು ಕ್ಲೋಸ್ ಆಗಿರುತ್ತೆ. ಬಿಸಿನೆಸ್ ಡೇ ಅಂದರೆ ಅದು ಸಂಡೇ, ಅದರಲ್ಲೂ ನಾನ್ ವೆಜ್ ಪ್ರಿಯರಿಗೆ ಬಿಸ್ನೆಸ್ ಡೇ ಅಂತಂದರೆ ಸಂಡೇ ಅತ್ಯುತ್ತಮವಾದ ವ್ಯವಹಾರವೂ ಆಗುತ್ತೆ. ಅಂತಹ ಅತ್ಯುತ್ತಮವಾದ ವ್ಯವಹಾರ ಆಗುವಂತಹ ಸಂಡೇ ದಿನವೇ ಈಗ ಎಷ್ಟೋ ಹೋಟೆಲ್ಗಳು ಮಧ್ಯಾಹ್ನದ ಹೊತ್ತಿಗೆ ಬಾಗಿಲನ್ನು ಮುಚ್ಚುವಂತಹ ಅಭಾವ ಸೃಷ್ಟಿಯಾಗ್ಬಿಟ್ಟಿದೆ. ಯಾಕಂದರೆ ಇದಕ್ಕೆಲ್ಲವೂ ಕಾರಣ ಮಧ್ಯಪ್ರಾಚ್ಯ ಯುದ್ಧ ನಡೀತಾ ಇರುವಂತಹ ಕಾರಣ. ಈಗ ಸಿಲಿಂಡರ್ ಕೊರತೆ ನಮ್ಮಲ್ಲಿ ಕಾಡ್ತಾ ಇರೋದು. ಒಂದು ಕಡೆ ಹರ್ಮೂಜ್ ಜಲಸಂಧಿ ಬಂದಾಗಿರುತ್ತೆ, ಸಿಲಿಂಡರ್ ಸಂಘರ್ಷ, ಹೋಟೆಲ್ಗಳಿಗೆ ಪರದಾಟ, ಸಿಲಿಂಡರ್ ಸಿಗದೆ ಹೋಟೆಲ್ ಉದ್ಯಮವೇ ತಂಡ ಹೊಡೆದಿದೆ. ಹೋಟೆಲ್ ಮಾಲೀಕರ ಹೊಟ್ಟೆ ಮೇಲೆ ಭಾರಿ ಹೊಡೆತ ಬೀಳ್ತಾ ಇದೆ. ಬೆಂಗಳೂರಿನಲ್ಲಿ ಏಕ್ದಮ್ ನಿಂತು ಹೋಯ್ತು ಹೋಟೆಲ್ಗಳ ಊಟ. ಹಿಂಗೆ ಆದರೆ ಹೋಟೆಲ್ ಉದ್ಯಮಿಗಳು ಬದುಕೋದು ಹೇಗೆ? ಅವರ ಕಷ್ಟ ಏನು? ಅವರಿಗಿರುವಂತಹ ಕಮಿಟ್ಮೆಂಟ್ನ ತಿಂಗಳ ಭರಿಸೋದು ಹೇಗೆ ಅನ್ನೋದು ಈಗ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಸಿಲಿಂಡರ್ ಸಂಘರ್ಷ, ಅದರಲ್ಲೂ ಅನಿಲವನ್ನ ನಮ್ಮ ಜನತೆ ಯೂಸ್ ಮಾಡ್ತಾ ಇರೋದು ತುಂಬ ಡಿಪೆಂಡ್ ಆಗಿದ್ರು. ಆದರೆ